ಎಲ್ರಿಗೂ ನಮಸ್ಕಾರ ರೀ. ಶ್ವೇತಾ ಪ್ರವೀಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಒಂದು ಸ್ಪೆಷಲ್ ರೆಸಿಪಿ ಜೊತೆ ಬರ್ತಾ ಇದ್ದೀವಿ. ಅದು ನಮ್ಮ ಉತ್ತರ ಕರ್ನಾಟಕದ ಮಸಾಲೆ ಖಾರ. ಮಸಾಲೆ ಖಾರ ಮಾಡಲು ಬೇಕಾಗುವ ಪದಾರ್ಥಗಳು: ಅರ್ಧ ಕೆಜಿಯಷ್ಟು ಒಣ ಮೆಣಸಿನಕಾಯಿ ಪುಡಿ, 1 ಚಮಚದಷ್ಟು ಕಾಳು ಮೆಣಸು, ಚಕ್ಕೆ 5 ರಿಂದ 6, 2 ಚಕ್ರ ಮೊಗ್ಗು, 7 ರಿಂದ 8 ಲವಂಗ, 3 ಏಲಕ್ಕಿ, 4 ಪಲಾವ್ ಎಲೆ, 1 ಚಮಚದಷ್ಟು ಜೀರಿಗೆ. ಇದು ನಮ್ಮ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಅಡಿಗೆ ಅಂತಾನೆ ಹೇಳ್ಬೋದು. ಈ ಎಲ್ಲ ಮಸಾಲೆಗಳನ್ನ ಎಣ್ಣೆ ಹಾಕಿ ಹುರ್ಕೋಬೇಕು. ಈ ಮಸಾಲೆನ ಸಾಂಬಾರ್ ಪುಡಿ ಅಂತಾನೆ ಯೂಸ್ ಮಾಡೋದು. 1 ಮುಟ್ಟಿಗೆಯಷ್ಟು ಕೊತ್ತಂಬರಿ ಕಾಳು, 7 ರಿಂದ 8 ಮೆಂತೆ ಕಾಳು, 1 ಚಮಚದಷ್ಟು ಸಾಸಿವೆ, ಒಂದೆರಡು ಬೆಳ್ಳುಳ್ಳಿ, ಒಂದೆರಡು ಶುಂಠಿ, 3 ರಿಂದ 4 ಉಳ್ಳಾಗಡ್ಡಿ ಇಷ್ಟನ್ನು ಹುರ್ಕೋಬೇಕ್ರಿ. ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡು ಕರಿಬೇವು, ಕೊತ್ತಂಬರಿನು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡು ಈ ಹುರಿದಿರಂತ ಎಲ್ಲ ಮಸಾಲೆನ ರುಬ್ಕೋಬೇಕು. ಈ ರುಬ್ಬಿರೋ ಮಸಾಲೆನ ಅರ್ಧ ಕೆಜಿ ಖಾರದ ಪುಡಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಸಾಂಬಾರ್ಗೆ ಉಪಯೋಗಿಸೋದ್ರಿಂದ ಸಾಂಬಾರು ಮಸ್ತ್ ರುಚಿ ಆಗ್ತದ್ರಿ. ವಿವಿಧ ಪಲ್ಯಗಳಿಗೂ ಕೂಡ ಈ ಮಸಾಲೆ ಖಾರನ ಹಾಕ್ಬೋದು. ರೊಟ್ಟಿ ಜೊತೆ ಈ ಮಸಾಲೆ ಖಾರನ ಹಾಗೇನು ತಿಂತಾರೆ ನಮ್ಮ ಉತ್ತರ ಕರ್ನಾಟಕದ ಮಂದಿ. ಮಸಾಲೆ ಖಾರನ ಅಡಿಗೆಯಲ್ಲಿ ಉಪಯೋಗಿಸೋದ್ರಿಂದ ಆಹಾರದ ರುಚಿ ಮತ್ತು ಸುವಾಸನೆ ಹೆಚ್ಚಾಗಿ ಮತ್ತಷ್ಟು ತಿನ್ಬೇಕು ಅನ್ನೋ ಆಸಕ್ತಿ ಹುಟ್ಟುತ್ತದೆ. ಈ ಮಸಾಲಾ ಖಾರನ ನಾವು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು, ಕೆಡೋದಿಲ್ಲ. ಆದ್ರೆ ಈ ಮಸಾಲಾ ಖಾರಕ್ಕೆ ನೀರು ಮುಟ್ಟಿಸಬಾರ್ದು. ಫ್ರಿಡ್ಜ್ ಅಲ್ಲಿ ಇಟ್ರೆ ಇನ್ನು ಹೆಚ್ಚು ದಿನಗಳು ಕೂಡ ಬರುತ್ತೆ. ಅರ್ಧ ಕೆಜಿ ಖಾರಕ್ಕೆ ಬೇಕಾಗುವ ಪದಾರ್ಥಗಳನ್ನ ನಾನು ತೋರಿಸಿದ್ದೀನಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿರೋದನ್ನ ಮಿಕ್ಸರ್ ಜಾರಿಗೆ ಹಾಕಿ ಮತ್ತೊಮ್ಮೆ ಸ್ವಲ್ಪ ಎಣ್ಣೆ ಹಾಕಿ ರುಬ್ಕೋಬೇಕು. ಅದು ಹೊಂದ್ಕೊಳ್ಳೋಕೆ ಎಣ್ಣೆ ಹಾಕ್ಬೋದು. 2 ರಿಂದ 3 ಚಮಚದಷ್ಟು ಎಣ್ಣೆ ಹಾಕಿ ರುಬ್ಕೊಂಡ ನಂತರ ಎಣ್ಣೆ ಪ್ರಿಸರ್ವೇಟಿವ್ ಆಗಿ ಕೆಲಸ ಕೂಡ ಮಾಡುತ್ತದೆ. ಈ ತರ ಮಸಾಲಾ ಖಾರ ರೆಡಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಕಲರ್ಫುಲ್ ಆಗಿ ಮಸಾಲಾ ಖಾರ ರೆಡಿ ಆಗಿದೆ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.